ಎಸ್, ಪ್ರಶಾಂತ್ ನೀಲ್ ಅಣ್ಣ ಅವರು ಉಗ್ರಂ ಸಿನಿಮಾದಿಂದ ಈ ಡ್ರ್ಯಾಗನ್ ಸಿನಿಮಾವರೆಗೂ ಡಾರ್ಕ್ ಮೂಡ್ ಸಿನಿಮಾನ ಮೇಂಟೈನ್ ಮಾಡ್ಕೊಂತ ಬಂದಿದ್ದಾರೆ. ಆದ್ರೆ ಈ ತರ ಸಿನಿಮಾ ಮಾಡೋಕ್ಕೂ ಗಟ್ಸ್ ಇರ್ಬೇಕು. ಯಾಕೆಂದ್ರೆ ಈ ತರ ಡಾರ್ಕ್ ಮೂಡ್ ಸಿನಿಮಾಗಳು ಜಗ್ಗಿ ಬಂದಿದೆ. ಅದ್ರಲ್ಲಿ ಎಷ್ಟು ಸಿನಿಮಾಗಳು ಫ್ಲಾಪ್ ಹೋಗಿದೆ ನಿಮಗೆ ಗೊತ್ತಲ್ಲ. ಯಾಕೆಂದ್ರೆ ಡಾರ್ಕ್ ಮೂಡ್ ಸಿನಿಮಾಗಳಲ್ಲಿ ಸ್ಟೋರಿ ಟೆಲ್ಲಿಂಗ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ, ಸಸ್ಪೆನ್ಸ್ ಸೀನ್ಸ್ ಗಳು, ಆಕ್ಷನ್ ಸೀಕ್ವೆನ್ಸ್ ಇವೆಲ್ಲ ಡಾರ್ಕ್ ಮೂಡ್ ಸಿನಿಮಾದಲ್ಲಿ ಇದ್ರೆ ಟಾಪ್ ನಾಚ್ ಲೆವೆಲ್ ಇವೆಲ್ಲ ಮಾಡಕ್ಕೆ ಒಬ್ರ ಕೈಯಲ್ಲಿ ಆಗೋದು, ಅದು ನಮ್ಮ ಪ್ರಶಾಂತ್ ಅಣ್ಣ ಅವರ ಕೈಯಲ್ಲಿ ಮಾತ್ರ. ಡ್ರ್ಯಾಗನ್ ಗ್ಲಿಮ್ಸ್ ವಿಡಿಯೋ ನಿನ್ನೆ ನೈಟ್ 11 ನೋಡಿದೆ. ನೋಡಿದ್ಮೇಲೆ ನನಗೆ ಹೆಂಗ್ ಅನ್ಸಿತ್ತಪ್ಪ ಅಂದ್ರೆ ಫೆನಾಮಿನಲ್, ಎಕ್ಸ್ಟ್ರಾರ್ಡಿನರಿ, ಗೂಸ್ ಬಂಪ್ಸ್ ಇವೆಲ್ಲ ಪದಕ್ಕೆ ಮೀರೇ ಇದೆ ಈ ಗ್ಲಿಮ್ಸ್ ವಿಡಿಯೋ. ಯಪ್ಪ ರಾಮ, ಮೇಕಿಂಗ್ ಏನ್ ಗುರು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಎನ್.ಟಿ.ಆರ್. ಅಣ್ಣ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಇನ್ನು ಕ್ಯಾಸ್ಟ್ ವೈಸ್ ನೋಡೋದಾದ್ರೆ ಪ್ರತಿಯೊಬ್ಬರನ್ನು ಹೈ ಲೆವೆಲ್ ಅಲ್ಲಿ ತೋರಿಸಿದ್ದಾರೆ ನಮ್ಮ ಪ್ರಶಾಂತ್ ಅಣ್ಣ ಅವರು. ಈ ಸಿನಿಮಾದಿಂದ ನಾವೇನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು, ಎಮೋಷನಲ್ ಸೀನ್ಸ್, ಚಿಕ್ಕದಾಗಿ ಒಂದು ಲವ್ ಸ್ಟೋರಿ, ಹೈ ಲೆವೆಲ್ ಅಲ್ಲಿ ಇರೋ ಕಾನ್ಸೆಪ್ಟ್ ನ ಪ್ರತಿಯೊಂದು ಸೀನ್ ಅಲ್ಲಿ ಗೂಸ್ ಬಂಪ್ಸ್ ತರ್ಸೋದಂತೂ ಪಕ್ಕ. ಈ ಡ್ರ್ಯಾಗನ್ ಗ್ಲಿಮ್ಸ್ ವಿಡಿಯೋ ನೋಡ್ತಿದ್ರೆ ಗೊತ್ತಾಗುತ್ತೆ ಕಥೆನ ದೊಡ್ಡದಾಗಿ ಏನೋ ಹೇಳಕ್ ಹೊಂಟಿದ್ದಾರೆ ಅಂತ. 1947ರಲ್ಲಿ ಬ್ರಿಟಿಷರು ಭಾರತಕ್ಕೆ ಕಾಟನ್ ಸ್ಟೀಲ್ ಸ್ಪೈಸಸ್ ಗೋಸ್ಕರ ಬಂದಾಗ 250 ವರ್ಷ ಯಾಕೆ ಇಲ್ಲೇ ಇರ್ತಾರೆ, ಅಫ್ಘಾನ್ ಟ್ರೇಡಿಂಗ್ ಕಂಪನಿ ಮತ್ತೆ ಗೋಲ್ಡನ್ ಟ್ರೇಡಿಂಗ್ ಕಂಪನಿ ಇವ್ರಿಗೆ ಯಾಕೆ ಯುದ್ಧ ಆಗುತ್ತೆ, ಇವೆಲ್ಲ ಪಾಯಿಂಟ್ಸ್ ಗಳು ಕ್ಯೂರಿಯಾಸಿಟಿನ ಹುಟ್ಟಿಸಿದ್ದಾರೆ ಸಿನಿಮಾ ನೋಡ್ಲಿ ಅಂತ. ಅದು ಯಾವಾಗ ನೋಡ್ರಿ ಅಂತ ಹೇಳಿದ್ದಾರೆ ಅಂದ್ರೆ ಬರೋ ವರ್ಷ ಜೂನ್ 11ನೇ ತಾರೀಕು. ಇನ್ನು ಒಂದ್ ವರ್ಷ ಕಾಯ್ಲೇಬೇಕು ನಾವೆಲ್ಲ. ಮತ್ತೆ ಎನ್.ಟಿ.ಆರ್. ಅಣ್ಣ ಅವರ ಈ ಸಿನಿಮಾದಲ್ಲಿ ಹೆಸರು ಬಂದ್ಬಿಟ್ಟು ಲೋಗರ್, ಅಫ್ಘಾನ್ ಟ್ರೇಡಿಂಗ್ ಕಂಪನಿಗೆ ಚೀಫ್ ಆಗಿರ್ತಾರೆ. ಎನ್.ಟಿ.ಆರ್. ಅಣ್ಣ ಅವರು ಡಬಲ್ ರೋಲ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರ ಪಾತ್ರನ ಹೈ ಲೆವೆಲ್ ಅಲ್ಲಿ ತೋರಿಸಿದ್ದಾರೆ ನಮ್ಮ ಪ್ರಶಾಂತ್ ಅಣ್ಣ ಅವರು. ಮತ್ತೆ ಹಾಗೆ ಕನ್ನಡದಲ್ಲಿ ಓನ್ ವಾಯ್ಸ್ ಕೊಟ್ಟಿದ್ದಾರೆ ಎನ್.ಟಿ.ಆರ್. ಅಣ್ಣ ಅವರು. ಒಂದ್ಸಲ ಯೋಚನೆ ಮಾಡಿ ಪ್ರಶಾಂತ್ ಅಣ್ಣ ಅವರು ನಮ್ಮ ಡಿ ಬಾಸ್ ಜೊತೆಗೆ ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಹಾಗೆ ಈ ಡ್ರ್ಯಾಗನ್ ಸಿನಿಮಾದ ಗ್ಲಿಮ್ಸ್ ವಿಡಿಯೋ ನೋಡಿದ್ರಲ್ಲ, ನಿಮಗೆ ಈಗ ಅನ್ಸಿತ್ತು ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ.